ಕೊರೋನಾ ಕೊರೋನಾ. ಶ್ರೀಕಾಂತ, ನೀವು ಸ್ವಲ್ಪ ಟೈಮ್ ಸೆನ್ಸ್ ಅನ್ನೋದೇ ಬನ್ರಿ. ಬಾಸ್, ಇದನ್ನ ಲೇಟ್ ಆಗಿ ಬಂದವ್ರಿಗೆ ಬೈಯಕ್ಕೆ ಯೂಸ್ ಮಾಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನಾನು ಬೇಗ ಬಂದೀನಿ, ಆದ್ರೂ ಬೈತಾ ಇದ್ದೀರಲ್ಲ ಬಾಸ್. ನಾನು ಅದನ್ನೇ ಕೇಳ್ತಿರೋದು, ಯಾಕೆ ಬೇಗ ಬಂದ್ರಿ ಅಂತ. ಎಂತ ಕಾಲ ಬಂತು, ಆಫೀಸ್ಗೆ ಬೇಗ ಬಂದ್ರು ಬಾಸ್ ಹತ್ರ ಬೈಸ್ಕೋಬೇಕು. ನನಗೇನು ಗೊತ್ತಿತ್ತು ಬೆಳಗ್ಗೆ ನೀವು ಹೀಗೆಲ್ಲ ಅಂಟ್ಕೊಂಡು ನಿಂತಿರ್ತೀರಾ ಅಂತ. ಏನಂದ್ರಿ? ಏನಿಲ್ಲ ಬಾಸ್, CCTV ಫುಟೇಜ್ ಎಲ್ಲಾನು ಮೊಬೈಲ್ ಅಲ್ಲಿ ಬರೋ ಹಾಗೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಒಂದು ವೇಳೆ ಬೇಗ ಬಂದ್ರು ನೀವಿಬ್ರು ಎಲ್ಲಿದ್ದೀರಾ ಅಂತ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೊಂಡು ಆಮೇಲೆ ಎಂಟ್ರಿ ಕೊಡ್ತೀನಿ ಅಂದೆ. ಇಷ್ಟೆಲ್ಲ ಗೊಣಗಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಗೊಣಗೋನಿದ್ದೆ ಅಷ್ಟರಲ್ಲಿ ಬಾಸ್ ಏನಂದ್ರಿ ಅಂತ ಕೇಳ್ಬಿಟ್ರಲ್ಲ. ಹೋಗ್ಲಿ ಬಿಡಿ ವೇದಾಂತ್. ಕಾಂತ, ನೆನೆ ಹೇಳಿದಲ್ಲ ನೆನಪಿದೆ ತಾನೆ? ನಿನ್ನೆ ನಾನೇನೂ ನೋಡಿಲ್ಲ, ನಂಗೇನೂ ಗೊತ್ತಿಲ್ಲ. ನೆನ್ನೆದು ಕಂಪ್ಲೀಟ್ ಮೆಮೊರಿ ಡಿಲೀಟ್ ಆಗೋಗಿದೆ. ಹಬ್ಬ, ಈಗ ಸಮಾಧಾನ ಆಯ್ತು. ಅಷ್ಟೊಂದು ರಿಲ್ಯಾಕ್ಸ್ ಆಗ್ಬೇಡ. ನನಗೆ ಕಂಪ್ಲೀಟ್ ಮೆಮೊರಿ ಡಿಲೀಟ್ ಆಗಿದೆ ಅಂದ್ರೆ ಅದ್ರ ಜೊತೆಗೆ ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ಗಳು ಕೂಡ ಡಿಲೀಟ್ ಆಗಿರುತ್ತೆ. ಅಯ್ಯಯ್ಯೋ ಇಲ್ಲ ಬಾಸ್, ದೇವ್ರಾಣೆ ಇಲ್ಲ. ಮುಂದಾಗೋ ನನ್ನ ಹೆಂಡತಿ ಮಕ್ಕಳ ಮೇಲೆ ಆನೆ. ನಾನು ಯಾರಿಗೂ ಹೇಳಲ್ಲ, ನನಗೇನು ಗೊತ್ತೇ ಇಲ್ಲ. ಹೇಳದೇ ಇದ್ರೆ ಓಕೆ, ಒಂದ್ ವೇಳೆ ಹೇಳಿದ್ರೆ ಅದೇನೋ ಹೇಳಿದ್ರಲ್ಲ, ಮುಂದಾಗೋ ಹೆಂಡತಿ ಮಕ್ಕಳು ಅಂತ, ಅದೆಲ್ಲ ಯಾವತ್ತೂ ಆಗಲ್ಲ. ಧ್ರುವ ಯಾಕೆ ನಂಗೆ ಸ್ಪೆಷಲ್ ಆಗಿ ಕಾಣಿಸ್ದ, ಅದು ಸ್ಲೋ ಮೋಷನ್ ಅಲ್ಲಿ. ನಿಜವಾಗ್ಲೂ ನಂಗೆ ಅವನ ಮೇಲೆ ಲವ್ ಆಗಿದ್ಯಾ? ನಿನಗೆ ಲವ್ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ಐ ಥಿಂಕ್ ಇಟ್ಸ್ ಟೂ ಲೇಟ್. ನಿಜನಾ? ಇಲ್ಲ ಅಂತಾನೂ ಹೇಳಕ್ಕಾಗ್ತಿಲ್ಲ, ಪಕ್ಕ ಹೌದು ಅಂತಾನೂ ಅನ್ನಿಸ್ತಿಲ್ಲ. ಇದ್ರೂ ಇರ್ಬೋದು ಅಂತಾನೆ ಜಾಸ್ತಿ ಅನ್ನಿಸ್ತಾ ಇದೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನಂಗ್ ಆಗ್ಬಿಡುತ್ತಾ ನಾನು ಲವ್ ಮಾಡಿದ್ರೆ? ನಮ್ಮ ಏರಿಯಾ ಜನಕ್ಕೆ ನಮ್ಮ ಮನೆ ಹುಡುಗಿರ್ಗೆಲ್ಲ ಲವ್ ಮಾಡೋದೇ ರೋಗ ಅನ್ಕೊಂಡ್ಬಿಡಲ್ವಾ? ಏರಿಯಾ ಜನರ ಕತೆ ಆಮೇಲೆ. ಅಪ್ಪಂಗೂ ಅಮ್ಮಂಗೂ ಲವ್ ಮಾಡೋ ವಿಚಾರ ಗೊತ್ತಾದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಪಾಪ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ನನ್ನ ಹತ್ರ. ಅಪ್ಪ ಅಮ್ಮನವರೆಗೂ ಹೋಗೋದು ಆಮೇಲೆ. ನಾನು ಧ್ರುವನ್ ಲವ್ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾದ್ರೆ ಅವನ್ ಹೇಗ್ ರಿಯಾಕ್ಟ್ ಮಾಡ್ಬೋದು? ಶಾಕ್ ಆಯ್ತಾ? ಬೆಚ್ಚಿದ್ಯಾ? ಮನೆಯವರೆಲ್ಲ ನಿಂಗೆ ಇವಿಲ್ ಡೆಡ್ ದೇವ ಅಂತ ಕರೀತಾರೆ. ನಿನ್ನೆ ನೋಡಿ ನಾವ್ ಎದುರ್ಕೋಬೇಕು. ಈಗ ನೀನ್ ಎದುರ್ಕೊಂಡ್ರೆ ಹೇಗೆ? ನೀನು ನಾನು ಮಾತಾಡೋದನ್ನ ಕೇಳಿಸ್ಕೊಂಡ್ಯಾ? ನೀನ್ ಮಾತಾಡ್ತಿದ್ಯಾ? ಇಲ್ವಾ? ದೆವ್ವ ಅಂತಲ್ಲ, ಲೂಸ್ ಅಂತ ಹೆಸರಿಡ್ಬೇಕಾಯ್ತು ನಿಂಗೆ. ಸರಿ, ಏನ್ ವಿಷಯ ಅಂತ ಹೇಳು, ಕೂತ್ಕೊಂಡು ಮಾತಾಡೋಣ. ನನ್ನ ಕರೆದಿದ್ದು ನಿನ್ ಜೊತೆ ಕೂತ್ಕೊಂಡು ಮಾತಾಡೋಕಲ್ಲ, ಶರ್ಟ್ ಮೇಲೆ ಕೂತೀರ ಅಂತ ಹೇಳೋಕೆ. ಹಾಯ್ ಧ್ರುವ ಅವ್ರೆ. ಹಾಯ್ ವಾಣಿ. ಇಷ್ಟೊತ್ತು ಮಾತಾಡ್ತಿದ್ದ ಟೋನೇ ಚೇಂಜ್ ಆಗೋಯ್ತಲ್ಲ ಇವಂದು. ಚೆನ್ನಾಗಿದ್ದೀರಾ? ಅವಳು ಹೇಗಿದ್ರೆ ನಿಂಗೇನು, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು ಅಂತೀನಿ. ನಾನ್ ಸೂಪರ್ ಆಗಿದ್ದೀನಿ, ನೀವು? ಸೇಮ್ ನಿಮ್ ತರನೇ. ಏನಿವತ್ತು ಇಷ್ಟೊತ್ತಿಗೆ ಈ ಕಡೆ ಬಂದಿದ್ದೀರಲ್ಲ? ಅವಳಿಗೆ ಎಷ್ಟೊತ್ತಿಗೆ ಬರ್ತಾಳೆ ಅಂತ ನೀವು ಅಬ್ಸರ್ವ್ ಮಾಡಿದಾನ? ನಿಮ್ಗೋಸ್ಕರ ಇವತ್ತು ಅಮ್ಮ ಕಾಜು ಬಫಿ ಮಾಡ್ಕೊಡಿದ್ದಾರೆ, ತಗೊಳ್ಳಿ. ಥ್ಯಾಂಕ್ಸ್.
ಆನ್ ದಿ ವೇ ಬೇಕರಿ ಸ್ವೀಟ್ಸ್ ತಗೊಂಬಂದೆ ಅಮ್ಮ ಮಾಡಿರೋದು ಅಂತ ಸುಳ್ಳು ಹೇಳ್ತೀಯಾ? ಪಟಾಕಿ ಯಾರ್ದೇ ಆಗಿರ್ಲಿ ಹಚ್ಚೋರ್ ನಾವಾಗಿರ್ಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ, ಗೊತ್ತಿಲ್ವಾ? ಅನ್ನೋರ್ 1000 ಅಂತಾರೆ. ನಿಂದು ಯಾಕೋ ಅತಿ ಆಯ್ತು. ರೈಟ್ ಹೇಳಿ ಮೊದಲು. ಅರೆ ನಿನ್ಗೇಕೆ ಹೊಟ್ಟೆ ಉರಿ? ನಮ್ಮ ಅಕ್ಕ ಹೇಳ್ದಾಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದ್ರೆ ಹಗಲು ಸಂಜೆ ತರಾನೇ ಕಾಣೋದು. ನೀನು 1 ನಿಮಿಷ ಇಲ್ಲಿದ್ರು ಡೇಂಜರು. ಬಾ. ನೋಡಮ್ಮ, ನಾವೆಲ್ಲರಿಗಿಂತ ಮುಂಚೆನೆ ಸೀಟ್ ಮೇಲೆ ಕರ್ಚೀಫ್ ಹಾಕಿ ಬುಕ್ ಮಾಡಿದೀನಿ. ಸೊ ಧ್ರುವ ನಾನು ಕಮಿಟ್ ಆದಂಗೆ ಲೆಕ್ಕ. ನೀ ನಮ್ಮಿಬ್ಬರನ್ನ ಎಷ್ಟೇ ದೂರ ಮಾಡ್ಬೇಕಂದ್ರೂ ಆ ವಿಧಿ ನಮ್ಮ ಹತ್ರ ಸೇರ್ಸುತ್ತೆ. ಅಯ್ಯೋ ನಿನ್ನ ಇಟ್ಕೊಳ್ಳೆ. ಈಗ ಕಾಂತನಿಗೆ ಡೈರೆಕ್ಟ್ ಆಗಿ ಅಮೂಲ್ಯನ ಒಳ ಕಳಿಸು ಅಂತ ಹೇಳಿದ್ರೆ ಅವ್ನು ನಾವಿನ್ನೇನೋ ಮಾಡ್ತೀವಿ ಅಂತ ತಪ್ಪು ತಿಳ್ಕೊಂಡ್ರೆ ಕಷ್ಟ. ಇಷ್ಟು ದಿನ ನನ್ನನ್ನು ಒಳಗ್ ಕರೆದು ಅಮೂಲ್ಯ ಮೇಡಮ್ನ ಕರೀರಿ ಅಂತ ಹೇಳೋ ಸೀನ್ ಇರ್ತಿತ್ತು. ಈಗ ಅಮೂಲ್ಯ ಮೇಡಮ್ ವಾಪಸ್ ಬಂದಿದ್ದಾರೆ. ಸೊ ನನ್ನ ಫಸ್ಟ್ ಕೆಲಸ ಇಲ್ಲಿಗೆ ಬರೋದು, ಅವ್ರನ್ನ ಕರಿಯಕ್ಕೆ ಆಚೆ ಹೋಗೋದು. ಏನು ಸೌಂಡು? ಸೈನ್ ಮಾಡೋದಕ್ಕೆ ಪೆನ್ ಇಲ್ವಲ್ರಿ? ಪೆನ್ ಇಲ್ವಾ? ಇದ್ರಲ್ಲಿ ಒಂದು ಪೆನ್ ಇಟ್ಟಿದ್ನಲ್ಲ. ಇದ್ರೆ ನಾನು ಯಾಕೆ ಹೇಳ್ತೀರಿ? ಚೇಚಾ, ಯಾವ್ದನ್ನ ಎಲ್ಲಿ ಇರ್ಬೇಕು, ಯಾವ ರೀತಿ ಇರ್ಬೇಕು ಅಂತ ನೀವಿನ್ನೂ ಕಲ್ತಾ ಇಲ್ಲ. ಹೋಗ ಬೋಲಿಂಗ್ ಕರೀರಿ. ಇದಕ್ಕಿಂತ ಮೊದ್ಲಿಂದ ವಾಸಿ. ಏನ್ ಮೊದ್ಲಿಂದು? ಇಷ್ಟು ದಿನ ಜಸ್ಟ್ ಕರೀರಿ ಅವಳನ್ನ ಅಂತಿದ್ರಿ. ಈಗ್ಲೂ ಅದನ್ನೇ ಹೇಳ್ತಾ ಇದ್ದೀರಾ. ಆದ್ರೆ ಅದ್ರ ಜೊತೆಗೆ ಒಂದಷ್ಟು ಬೈಗಳು ಅಷ್ಟೇ. ಹೇಳಿದಷ್ಟು ಮಾಡ್ರಿ. ಹೋಗಿ ಕರೀರಿ. ಸರಿ ಬಾಸ್, ಹೋಗಿ ನಿಮ್ ಮೇಡಮ್ನ, ಅಲ್ಲ ಅಮೂಲ್ಯ ಮೇಡಮ್ನ ಕಳಿಸ್ತೀನಿ. ನಾನು ನೋಡ್ಬೇಕು ಅಂತಾನೆ ಬರಕ್ ಹೇಳಿತಾ? ಯಾಕೆ ಕರೆಸ್ಬಾರ್ದ? ನಿನ್ನ ನೋಡ್ಬೇಕು ಅನ್ನಿಸ್ತು, ಕರೆಸ್ದೆ. ಫೀಮೇಲ್ ಎಂಪ್ಲಾಯ್ ಜೊತೆ ಹೀಗೆಲ್ಲ ನಡ್ಕೊಳ್ತಿದ್ರಲ್ಲ ಬಾಸ್, ನೀವು ಹಿಂಗೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವು ಬಾಸು ಅಂದ ತಕ್ಷಣ ಏನು ಬೇಕಿದ್ರೂ ಮಾಡ್ಬೋದು ಅನ್ಕೋಬೇಡಿ. ನಿಮ್ಮಂಥವ್ರಿಂದ ಲೇಡೀಸ್ ಹೆದರ್ಕೊಂಡು ಕೆಲಸ ಮಾಡೋ ಥರ ಆಗೋಗಿದೆ. ಅಮೂಲ್ಯ, ಏನ್ ಹೇಳ್ತಿದ್ಯಾ? ನೀನು ಅದೆಲ್ಲ ಲಾಗಿನ್ ಆಗೋದಕ್ಕೂ ಮುಂಚೆ. ಲಾಗಿನ್ ಆದಮೇಲೆ ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಅಷ್ಟೇ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಬಾಸ್ ಅಂದ್ರೆ ಸಂಬಳ ಕೊಡೋ ದೇವ್ರಿದ್ದಂಗೆ ಏನೋ ರೆಸ್ಪೆಕ್ಟ್ ಇರುತ್ತೆ. ನೀವು ಕ್ಯಾಬಿನ್ ಕರೆಸಿ ನಂದು ಏನ್ ಮಾಡ್ತಿದ್ದೀರಾ? ನನಗೆ ರೊಮ್ಯಾಂಟಿಕ್ ಆಗಿರೋದಕ್ಕೆ ಆಗಲ್ಲ ಅಂತ ನೀನು ಅಂದ್ಕೊಂಡಿದ್ಯಲ್ಲ, ಅದನ್ನ ಬ್ರೇಕ್ ಮಾಡ್ತಿದ್ದೀನಿ. ಅದು ಇಲ್ಲ, ಈ ಥರನಾ? I love you, Ammu. 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 ಅಮ್ಮನ ಈ ಕಣ್ಣು, ಅದರಲ್ಲಿರೋ ಟೆನ್ಷನ್, ಅದು ಕನ್ವೆ ಮಾಡ್ತಿರೋ ಮೆಸೇಜ್ ಎಲ್ಲವೂ ನೋಡೋದಕ್ಕೆ ಎಷ್ಟು ಎಕ್ಸೈಟಿಂಗ್ ಆಗಿದೆ ಗೊತ್ತಾ? ಯಾಕೇನು ಬೆರಳನ್ನ ಬಾಯಿ ಮೇಲೆ ಇಟ್ಟಿದ್ದೀರಾ? ತೆಗೀರಿ. ನಾನು ಇದನ್ನ ತೆಗೆದ್ರೆ ನೀನು ಓಟ ಅಂತ ಇಷ್ಟೊದ್ದ ಮಾತಾಡ್ತೀಯ. ಎಲ್ಲ ಟೈಮಲ್ಲೂ ಮಾತಿನ ಅವಶ್ಯಕತೆ ಇಲ್ಲ. ಎಲ್ಲಿ ಎಷ್ಟು ಮಾತಿರ್ಬೇಕೋ ಅಷ್ಟೇ ಇರಬೇಕು. ಸಲುಗೆ ಶುರುವಾಗಿ ಸುಮಾರು ದಿನ ಆಯ್ತು ಅಂತ ಪ್ರತಿ ಸಲನೂ ಮಾತೇ ತುಂಬಬೇಕಿಲ್ಲ.
ಎಷ್ಟೋ ಸಲ ಮೌನ ಮಾತಿಗಿಂತ ಹೆಚ್ಚು ಮಾತಾಡುತ್ತೆ. ಹೆಂಡತಿ ರೆಡಿನಾ? ನೀವ್ ಯಾವಾಗಿಂದ ಬೇರೆ ಹುಡುಗಿರ್ ತರ ರೆಡಿ ಆಗಿ ಇಷ್ಟೊಂದು ಟೈಮ್ ತೊಗೊಳಕ್ ಸ್ಟಾರ್ಟ್ ಮಾಡಿದ್ರಿ? ಲೇಟ್ ಅಂದ್ರೆ ಇಷ್ಟು ಲೇಟ್ ಮಾಡೋದಾ? ಈ ಅಡ್ವಾನ್ಸ್ ನ ಹೋಗಿ ನಾನೇ ಕೊಟ್ಟು ಬರ್ಬೇಕು ಅಂತ ಅಗ್ರಜ ಹೇಳಿದಾನೆ. ಏನೋ ಸರ್ಪ್ರೈಸ್ ಅಂತೆ. ಹೋಗಿ ಬರ್ತೀನಿ, ಬಾಯ್. ಒಂದ್ ನಿಮಿಷ. ಅಯ್ಯೋ ಆಲ್ರೆಡಿ ಲೇಟ್ ಆಗಿದೆ. ಅದೇನು ಹೇಳಿ? ಏನಾದ್ರೂ ಹೇಳೋದಿದ್ರೆ ಕಾಲ್ ಮಾಡಿ, ಡ್ರೈವ್ ಮಾಡ್ತಾ ಮಾತಾಡ್ತೀನಿ. ವಿಕಿ ಪ್ಲೀಸ್. ಅರೆ ಓಕೆ ಬಿಡ್ತಿಲ್ವಲ್ಲ, ಏನಾಯ್ತು? ಅದರಲ್ಲಿ ಪೂರ್ತಿ 50 ಲಕ್ಷ ದುಡ್ಡಿಲ್ಲ, ಬರೀ 20 ಲಕ್ಷ ಇದೆ. ಇಲ್ಲಿ 20 lakhs. ಏನ್ ಜೋಕ್ ಮಾಡ್ತಿದ್ದೀರಾ? ಆಲ್ರೆಡಿ ಲೇಟ್ ಆಗಿದೆ ನನಗೆ. ಇದು ತಮಾಷೆ ಮಾಡೋ ಟೈಮ್ ಅಲ್ಲ ಹೆಂಡತಿ. ತಮಾಷೆ ಅಲ್ಲ, ನಿಜವಾಗ್ಲೂ ಅದರಲ್ಲಿರೋದು ಬರೀ 20 ಲಕ್ಷ. ಹೇ, ನಾನು ಕೊಡ್ಬೇಕಾದ್ರೆ 50 ಲಕ್ಷ ಆಯ್ತು, ಇವಾಗ 20 ಅಂದ್ರೆ ಇನ್ 30 ಹಾರೋಯ್ತಾ? ನೀವು ಇದನ್ನ ಸೇಫ್ ಆಗಿಟ್ಟು ನಾನೇ ನೋಡಿದ್ದೀನಿ. ಆರ್ತಿ ಅವರೇ, ನನಗೆ ರೇಗಿಸ್ಬೇಡಿ. ಏನಾಯ್ತಾ ಆರ್ತಿ? ಏನಾದ್ರೂ ಪ್ರಾಬ್ಲಮ್ಮಾ? ಏನಾಯ್ತಮ್ಮ? ನಾನು ನಿಜಾನೇ ಹೇಳ್ತಿದ್ದೀನಿ ವಿಕ್ಕಿ. ಹಾಗಾದ್ರೆ ಬಾಕಿ 30 ಲಕ್ಷ ಎಲ್ಲೋಯ್ತು? ಉಳಿದಿದ್ದ ದುಡ್ಡನ್ನ ನಾನು ತಗೊಂಡಿದ್ದೀನಿ. ನಂಗೆ ಇದೆಲ್ಲ ಹೊಸ್ತು. ನೀವು ಹೀಗೆಲ್ಲ ಮಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಸ್ಮೈಲ್ ಯಾಕೆ? ನನ್ನ ಹುಡುಗ ಪ್ರೀತಿ ಜೊತೆ ಕಾಳಜಿ ಮಾಡೋಷ್ಟು ಪ್ರೆಸೆನ್ಸಲ್ಲಿದ್ದಾನೆ ಅಂತ ಖುಷಿ ಆಯಿತು. ಥ್ಯಾಂಕ್ ಯು. ನನ್ನ ಹುಡುಗಿಗೆ ನೋವಾಗೋದಕ್ಕೆ ನಾನು ಬಿಡ್ತೀನ? ಸರ್ ಒಂದ್ ನಿಮಿಷ ವೆಯ್ಟ್. ನೀವು ಯಾವ ಕಡೆ ಹೊರಟ್ರಿ ಅಂತ ಕೇಳ್ಬೋದಾ? ನೀವೇನಿಲ್ಲಿ ಟೋಲ್ಗೇಟಾ? ವೇದಾಂತ್ ಕ್ಯಾಬಿನ್ ಹೊಟ್ಟಿದ್ದೀನಿ. ಇಲ್ಲಿಂದ ಚೇನಾಗ ಹೋಗಕ್ಕಾಗುತ್ತಾ? ಹಾಗಾದ್ರೆ ನನ್ನ ಬರೀ ಟೋಲ್ ಗೇಟ್ ಅಲ್ಲ, ಬಾರ್ಡರ್ ಗೇಟ್ ಅಂತ ಬೇಕಾದ್ರೂ ಅನ್ಕೊಳ್ಳಿ, ಪರವಾಗಿಲ್ಲ. ಯಾಕ್ರಿ ಬುಳ್ಳ, ಹಾಗಾಗ ಕನೆಕ್ಷನ್ ವೀಕ್ ಆದವ್ರ ತರ ವಿಚಿತ್ರ ಆಗಾಡ್ತಿದ್ದೀರಾ? ಆದ್ಯ ಆರ್ಗ್ಯಾನಿಕ್ಸ್ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ವೇದಾಂತ್ ಹತ್ರ ಡಿಸ್ಕಸ್ ಮಾಡಬೇಕು, ಅದಕ್ಕೆ ಹೋಗ್ತಾ ಇದೀನಿ. ದಾರಿ ಬಿಡ್ರಿ. ನನ್ನ ಮುತ್ತು ನೀನು. ಥ್ಯಾಂಕ್ ಗಾಡ್. ಇದ್ಯಾಕೆ? ಯಾಕಂದ್ರೆ ಇದೇ ಮೊದಲನೇ ಸಲ ನಿನ್ ಬಾಯಿಂದ ಈ ರೀತಿಯಾದ ಮಾತುಗಳು ಬರ್ತಿರೋದು. ಅದಕ್ಕೆ ಹೋಗ್ತಾ ಇದೀನಿ, ಜಾಗ ಬಿಡಿ. ಬುಳ್ಳ, ಏನ್ರಿ ಬಂದಿರೋದು ನಿಮ್ಗೆ ಬರಬಾರ್ದು? ಹೇಳಿ ಕೇಳಿಸಿಲ್ವಾ? ಜಾಗ ಬಿಡ್ರಿ. ಅದು ಬಾಕ್ಸು ಆಕ್ಚುಲಿ ಸಿಕ್ಕಾಪಟ್ಟೆ ಬಿಸಿ ಇದಾರೆ, ಅದ್ರ ಜೊತೆಗೆ ಸ್ವಲ್ಪ ಗರಂ ಆಗಿ ಬೇರೆ ಇದಾರೆ. ಅದೇನೇ ಡೀಟೇಲ್ಸ್ ಇದ್ರು ನಂಗೆ ಕೊಡಿ, ನಾನು ಕನ್ವೇ ಮಾಡ್ತೀನಿ. ನಾನು ಇಲ್ಲಿ ಯಾವ್ದೋ ಫೈಲ್ಗೆ ಸೈನ್ ಹಾಕ್ಸಕ್ ಬಂದಿಲ್ಲ. ಅಲ್ಲ, ನಾನು ನನ್ನ ಭಾವನ್ ಕ್ಯಾಬಿನ್ ಹೋಗಕ್ಕೆ ನಿನ್ ಪರ್ಮಿಷನ್ ಕೇಳ್ಬೇಕಾ? ನಿಮಗೆ ಪರ್ಮಿಷನ್ ಕೊಡಕ್ಕೆ ನಾನು ಯಾರು ಸರ್? ಆದ್ರೆ ಒಳಗಡೆ ಹೋಗೋದು ಬೇಡ ಸಾರ್ಥಕ್ ಸರ್, ನನ್ನ ಮಾತು ಕೇಳಿ. ಒಳಗಡೆ ವಾತಾವರಣ ಸರಿ ಇಲ್ಲ. ವೇದಾಂತ್ ಎಷ್ಟೇ ಟೆನ್ಷನ್ ಕೋಪದಲ್ಲಿದ್ರು ಅದನ್ನ ಅವ್ರು ನನ್ನ ಮೇಲೆ ತೋರ್ಸಲ್ಲ.
ಸುಮ್ಮನೆ ನಾನು ತಲೆ ತಿನ್ಬಿಡಿ. ಇದು ಕೋಪಕ್ಕಿಂತ ಹೀಟು ಸಾರ್, ಕಣ್ಣೋಗ್ಬಿಡುತ್ತೆ. ನನ್ ಮಾತು ಕೇಳಿ ಪಾಪ ಸುತ್ಕೊಳ್ಳುತ್ತೆ. ಸೀನು ತುಂಬಾ ಕ್ರಿಟಿಕಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ ಸಾರ್. ದಿನೇ ದಿನೇ ನಿಮ್ದು ಜಾಸ್ತಿ ಆಗ್ತಿದೆ ಬಿಡ್ಲ. ಮೊದಲು ವೇದಾಂತ ಹತ್ರ ಹೇಳಿ ನೀವು 1 ವರ್ಷದ ಸ್ಯಾಲರಿ ಬಗ್ಗೆ ಮಾತಾಡಿ. ಬಂದ್ರಿ ಈ ಕಡೆ. ಅಷ್ಟೊಂದು ಹಣ ನೀವು ನಿಜವಾಗ್ಲೂ ತಗೊಂಡ್ರ? ಇದನ್ನ ಯಾಕೆ ನನ್ಗೆ ಮುಂಚೆ ಇನ್ಫಾರ್ಮ್ ಮಾಡಿರಲಿಲ್ಲ? 30 lakhs ನಿಮ್ಗೆ ಯಾಕೆ ಬೇಕಿತ್ತು? ನೋಡಿ ಆಂಟಿ, ನಾನೇನೋ ಕೇಳ್ತೀನಂದ್ರೆ ಕಣ್ಣೀರ ಆನ್ಸರ್ ಅಲ್ಲ, ಅಥವಾ ಅಳು ಮುಂಜಿ ತರ ನಿಲ್ಲೋದು ಪರಿಹಾರನೂ ಅಲ್ಲ. ಮಾತಾಡಿ. 30 lakhs ಏನಕ್ಕೆ ಬೇಕಾಗಿತ್ತು ನಿಮ್ಗೆ? ಅಷ್ಟು ದೊಡ್ಡ ಅಮೌಂಟ್ ನ ನೀವ್ ಯಾಕೆ ತಗೊಂಡ್ರಿ? ಅದಲ್ಲದೆ ನಿಮ್ಮ ಅಗತ್ಯನ ನನ್ನಿಂದ ಮುಚ್ಚಿಡುವಂಥದ್ದು ಏನಿತ್ತು? ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ ವಿಕ್ಕಿ. ನಾನು ಆ ದುಡ್ಡನ್ನ ಖಂಡಿತ ಹಾಳು ಮಾಡಿಲ್ಲ. ದುಂದು ವೆಚ್ಚನೂ ಮಾಡಿಲ್ಲ. ತೀರಾ ಅಂದ್ರೆ ತೀರಾ ಅಗತ್ಯ ಇತ್ತು, ತುಂಬಾ ಅವಶ್ಯಕತೆ ಇತ್ತು ಅಂತಾನೆ ತಗೊಂಡಿದ್ದೀನಿ. ಅದನ್ನೇ ಕೇಳ್ತಿರೋದು, ಏನಕ್ಕೆ ತಗೊಂಡ್ರಿ? ನನಗ್ ಗೊತ್ತಿಲ್ಲದೆ ನಿಮ್ಗೆ ಅಷ್ಟು ದೊಡ್ಡ ಅಮೌಂಟ್ ಬೇಕಾಗಿರೋ ನೆಸೆಸಿಟಿ ಏನಿತ್ತು? ದೇವ್ರೆ, ನಾನಿಲ್ಲಿ ತನಕ ಇವ್ರನ್ನ ಬೇರೆ ಮಾಡಕ್ಕೆ ಅಂತ ಪಟ್ಟ ಕಷ್ಟ ಎಲ್ಲ ಈಗ ಫಲಿಸ್ತಾ ಇದೆ. ಇದು ಮೊದಲನೇ ಹಂತ ಅನ್ನಿಸ್ತಾ ಇದೆ. ಕೊನೆಗೂ ನನಗ್ ಬೇಕಿರೋದೇ ಆಗ್ತಾ ಇದೆ. ನೋಡಬೇಕಿ, ಎಲ್ಲರ ಮುಂದೆ ಹೆಂಡತಿ ಮೇಲೆ ರೇಗೋದು ಸರಿಯಲ್ಲ. ಎಲ್ಲರ ಮುಂದೆ ಅಂದ್ರೆ ಇಲ್ಲಿ ಯಾರು ಬೇರೆಯವ್ರು ಇಲ್ಲ ಅಜ್ಜಿ, ಮನೆಯವ್ರು ಇರೋ ತಾನೆ. ಅದಕ್ಕಿಂತ ಹೆಚ್ಚಾಗಿ ಇವ್ರ ಗಂಡನ ಹತ್ರನೇ ಇಷ್ಟು ದೊಡ್ಡ ವಿಷಯ ಮುಚ್ಚಿಡ್ಬೋದಾ? ಅಥವಾ ಅರ್ಜೆಂಟ್ ಆಗಿದೆ, ಲೇಟ್ ಆಗಿದೆ, ನನಗೆ ಟೆನ್ಷನ್ ಆಗಿದೆ ಅಂತ ಹೇಳ್ತಿದ್ರು, ಯಾಕೆ ಏನು ಬಾಯ್ ಬಿಡ್ತಿಲ್ಲ? ಈ ತರ ಮಾಡಿದ್ರೆ ಕೋಪ ಬರಲ್ವಾ? ಕೋಪ ಎಲ್ಲರಿಗೂ ಬರುತ್ತೆ, ಆದ್ರೆ ಅದನ್ನ ಹೇಗೇಗೋ ತೋರಿಸೋದಲ್ಲ. ಮೊದಲೇ ಹೆದರಿದ್ದಾಳೆ, ಮತ್ತೆ ನೀನು ಹೆದರಿಸ್ಬೇಡ, ನಾನು ವಿಚಾರಿಸ್ತೇನೆ. ನೋಡಮ್ಮ ಆರ್ತಿ, ನೀನು ಹಣ ತಗೊಂಡಿದ್ದು ತಪ್ಪಲ್ಲ, ಆದ್ರೆ ಅದನ್ನ ಯಾಕೆ ತಗೊಂಡೆ, ಯಾವುದಕ್ಕೂ ಉಪಯೋಗಿಸ್ತೆ ಅಂತ ಹೇಳು. ಗಂಡನ ಹತ್ರ ಯಾಕೆ ಮುಚ್ಚುಮರೆ ಅಲ್ವಾ? ಇದಕ್ಕೆ ಅಜ್ಜಿ ನಂಗೆ ಕೋಪ ಬರೋದು. ಇಷ್ಟು ಕೇಳ್ಕೊತಿದ್ರು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ ನೋಡಿ. ಮಾತಾಡಿ ಆರ್ತಿ, ಅಷ್ಟು ದೊಡ್ಡ ಅಮೌಂಟ್ ಏನಕ್ಕೆ ಬೇಕಾಗಿತ್ತು ನಿಮ್ಗೆ? ಇದು ಚಿಕ್ಕ ಅಮೌಂಟ್ ಅಲ್ಲ. ಹಾಗೆ ಇದನ್ನ ಅಗ್ರಜ ನನಗೆ ಸೇಫ್ ಆಗಿಡುವಂತ ಅಮೌಂಟ್ ಕೊಟ್ಟಿದ್ದು. ಅದನ್ನ ಇವ್ರಿಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಮತ್ತ್ಯಾಕೆ ನೀವು ಅದನ್ನ ತೊಗೊಳಕ್ ಅಥವಾ ತಗೊಳಕ್ ಮುಂಚೆ ನನಗೆ ಒಂದ್ ಮಾತು ಇನ್ಫಾರ್ಮ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ? ನಿಮ್ಗೆ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ಅದನ್ನ ನಾನೇ ಕೊಡ್ತಿದ್ದೆ. ಇಮಿಡಿಯೇಟ್ ಆಗಿಲ್ಲ ಅಂದ್ರೂ ಹೇಗೋ ಅರೇಂಜ್ ಮಾಡ್ಕೊಡ್ತಿದ್ದೆ ತಾನೆ. ಸುಮ್ಮನೆ ಈ ತರ ಕಂಬದ ತರ ನಿಂತು ನನಗೆ ಕೋಪ ಬರ್ಸ್ಬೇಡಿ. ಮಾತಾಡಿ. ದುಡ್ಡು ಎಲ್ಲಿಟ್ರಿ? ಸಾರಿ ವಿಕ್ಕಿ, ನಾನೀಗ ಏನು ಹೇಳೋ ಪರಿಸ್ಥಿತಿಲಿಲ್ಲ. What do you mean? Hey, just get lost. Gross expenditure ಹಾಂ ಸರ್. and income ಓಕೆ ಬಾಸ್. of our company Vedant Ventures for the financial year 2019 and 2020. Yeah, continue. ಹಾಂ ಬಾಸ್. Hey Sarthak,
ಅಣ್ಣ ರೀ ಕಾಂತ ನೀವು ಇರೋ ವಿಷಯ ಬಿಟ್ಟಾಕಿ ಇನ್ನೆಲ್ಲ ಮಾತಾಡ್ತೀರಾ ನೋಡಿ. ಅಮೂಲ್ಯ ಒಳಗೆ ಇದ್ದಾಳೆ ಅಂತ ಹೇಳಕ್ಕೆ ಏನ್ರಿ ಪ್ರಾಬ್ಲಮ್ ನಿಮಗೆ? ಇಟ್ಸ್ ಓಕೆ ಸಾರ್ಥಕ್. ಪಾಪ ನಾನೇ ಹೇಳಿದ್ದೆ ಯಾರನ್ನೂ ಒಳಗೆ ಕಳಿಸ್ಬಿಡಿ ಅಂತ. ಕಾಂತ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಅದು ವೇತನ್ ವೆಂಚರ್ಸ್ ಹಾಗೂ ಆದಿ ಆರ್ಗ್ಯಾನಿಕ್ಸ್ನ ಟ್ಯಾಕ್ಸೇಷನ್ ಡಿಡಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ? ಹಾಗಿದ್ರೆ ನಾನು ಆಮೇಲೆ ಬರ್ತೀನಿ. ಈಗ ಶೋರ್.